ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಯೂನಿಯನ್ನ ರಾಜ್ಯ ಕೌನ್ಸಿಲ್ ಚರ್ಕಳ ಐಮ್ಯಾಕ್ಸ್ ಆಡಿಟೋರಿಯಂನಲ್ಲಿ. ಕೇರಳ ರಾಜ್ಯ ವ್ಯಾಪಾರಿ ವ್ಯವಸಾಯ ಸಮಿತಿ ಜನವರಿ 13ರಂದು ನಡೆಸಲಿದೆ ರಾಜ್ಯ ವ್ಯಾಪಾರ ಸಂರಕ್ಷಣಾ ಜಾಥಾ. ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ರಚಿಸಲಾಯಿತು ಸಂಘಟನಾ ಸಮಿತಿ. ಕಾಸರಗೋಡು ನೆಲ್ಲಿಕುಂದ್ ಅನ್ವರುಲ್ ಉಲೂಮ್ ಯುಪಿ ಶಾಲೆಯಲ್ಲಿ ಬೃಹತ್ ತಿಮಿಂಗಿಲ. ಸುತ್ತಲೂ ನಿಂತು ಕುತೂಹಲದಿಂದ ತಿಮಿಂಗಿಲವನ್ನು ವೀಕ್ಷಿಸಿದ ವಿದ್ಯಾರ್ಥಿಗಳು. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಡಿಸೆಂಬರ್ 16ರಿಂದ 19ರ ತನಕ ನಡೆಯಲಿದೆ ಕೋಟಿ ಪಂಚಾಕ್ಷರಿ ಜಪಯಜ್ಞ ಹಾಗೂ ಶ್ರೀಚಕ್ರ ಪೂಜೆ. ಬಾರದಿಂದ ಸಾಗುತ್ತಿದೆ ಸಿದ್ಧತೆಗಳು. ಕೇರಳ ಸ್ಟೇಟ್ ಲೈಬ್ರರಿ ಕೌನ್ಸಿಲ್ನ ಟ್ರೈನಿಂಗ್ ಸೆಂಟರ್ ಮಂದಿರದ ಉದ್ಘಾಟನೆ ಡಿಸೆಂಬರ್ 15ರಂದು. ವಾರ್ತೆಗಳು ವಿವರವಾಗಿ. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಯೂನಿಯನ್ನ ರಾಜ್ಯ ಕೌನ್ಸಿಲ್ ನಡೆಯಿತು. ಚರ್ಕಳ ಐಮ್ಯಾಕ್ಸ್ ಆಡಿಟೋರಿಯಂನಲ್ಲಾಗಿತ್ತು ಕಾರ್ಯಕ್ರಮ. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಯೂನಿಯನ್ನ ರಾಜ್ಯ ಕೌನ್ಸಿಲ್ ಚರ್ಕಳ ಐಮ್ಯಾಕ್ಸ್ ಆಡಿಟೋರಿಯಂನಲ್ಲಿ ನಡೆಯಿತು. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏಳಮರಂ ಕರೀಂ ಉದ್ಘಾಟನೆಯನ್ನು ನೆರವೇರಿಸಿದರು. കോർപ്പറേറ്റ് കമ്പനികളും അതിസമ്പന്നരായ മുതലാളിമാരും ലോകത്ത് സൃഷ്ടിക്കപ്പെടുന്ന സമ്പത്തിൻ്റെ വലിയ ഭാഗം കൈയടക്കുക. ഇതാണ് സാമ്പത്തിക ഉദാരവൽക്കരണ നയത്തിലൂടെ ലോകത്താകെ നടക്കുന്നത്. കഴിഞ്ഞ കുറച്ച് വർഷങ്ങളായി ജനങ്ങളുടെ ആകെ ജീവിതം മെച്ചപ്പെടുക എന്നത് ഈ നയത്തിൻ്റെ ലക്ഷ്യമേ അല്ല. ആധുനിക സാങ്കേതിക വിദ്യകളും എല്ലാ ശാസ്ത്രവിദ്യകളും ഉപയോഗിച്ച് സമ്പത്ത് ഉൽപ്പാദനം വർദ്ധിപ്പിക്കുക, അത് കൈയടക്കുക. ജനങ്ങളുടെ ജീവിതം എന്താണ് എന്നത് ഭരണകർത്താക്കൾക്കോ ഈ സംരംഭകർക്കോ ഒരു പ്രശ്നമേയില്ല. മുതലാളിത്തത്തിൻ്റെ ഏറ്റവും പ്രധാനപ്പെട്ട ഒരു തത്വം സർവൈവൽ ഓഫ് ദ ഫിറ്റസ്റ്റ് എന്നാണ്. അർഹതയുള്ളത് അതിജീവിക്കുക. എല്ലാവർക്കും തൊഴിൽ, എല്ലാവർക്കും വിദ്യാഭ്യാസം, എല്ലാവർക്കും ഭക്ഷണം, എല്ലാവർക്കും പാർപ്പിടം എന്ന ഒരു കാഴ്ചപ്പാട് മുതലാളിത്ത വ്യവസ്ഥയ്ക്കേയില്ല. അർഹതയുള്ളത് അതിജീവിച്ചാൽ മതി, അല്ലാത്തത് ചത്തുപോകുന്നത് സ്വാഭാവികമായ പ്രകൃതി നീതിയാണെന്നാണ് അവരുടെ ശാസ്ത്രം. ಕೆಸಿಇಯು ರಾಜ್ಯಾಧ್ಯಕ್ಷೆ ಪಿಎಂ ವಹೀದಾ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಎನ್ಕೆ ರಾಮಚಂದ್ರನ್ ವರದಿ ಮಂಡಿಸಿದರು. ಟಿಕೆ ರಾಜನ್, ಸಾಬು ಅಬ್ರಹಾಂ, ಮಣಿಮೋಹನ್, ಟಿಎಂಎ ಕರೀಂ, ಕೆವಿ ವಿಶ್ವನಾಥನ್, ಪಿ ಜಾನಕಿ, ಬಿ ಮೋಹನನ್, ಕೆವಿ ರಮೇಶನ್ ಮುಂತಾದವರು ಉಪಸ್ಥಿತರಿದ್ದರು. ಶಾಸಕ ಸಿಎಚ್ ಕುಂಜಂಬು ಸ್ವಾಗತಿಸಿದರು. ಆಯ್ಕೆ ಮಾಡಲಾದ ಸುಮಾರು 300ರಷ್ಟು ಪ್ರತಿನಿಧಿಗಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ರಾಜ್ಯ ವ್ಯಾಪಾರಿ ವ್ಯವಸಾಯ ಸಮಿತಿ ಜನವರಿ 13ರಂದು ರಾಜ್ಯ ವ್ಯಾಪಾರ ಸಂರಕ್ಷಣಾ ಜಾಥಾ ನಡೆಸಲಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಘಟನಾ ಸಮಿತಿಯನ್ನು ರಚಿಸಲಾಯಿತು. ಕೇರಳ ರಾಜ್ಯ ವ್ಯಾಪಾರಿ ವ್ಯವಸಾಯ ಸಮಿತಿ ಜನವರಿ 13ರಂದು ನಡೆಸುವ ರಾಜ್ಯ ವ್ಯಾಪಾರ ಸಂರಕ್ಷಣಾ ಜಾಥಾದ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಘಟನಾ ಸಮಿತಿಯನ್ನು ರಚಿಸಲಾಯಿತು. സമിതി ജില്ലാ കാര്യദർശി ശോഭാ ബാലൻ ഉദ്ഘാಟಿಸಿದರು. 5 വർഷത്തിനുള്ളിൽ കേരളത്തിൽ അടച്ചുപൂട്ടിയ ചെറുകിട സ്ഥാപനം എന്ന് പറയുന്നത് ഏകദേശം 30,000-ഓളം വരും. 30,000-ഓളം ചെറുകിട കച്ചവടക്കാർ അടച്ചു പൂട്ടേണ്ടി വന്നു. ആഗോള കുത്തക വിപണന്മാരുടെ ഓൺലൈൻ വ്യാപാരം അത് കോടിക്കണക്കിനായി വർദ്ധിച്ചുകൊണ്ടിരിക്കുക. നമ്മുടെ സ്വാതന്ത്ര്യത്തിന് വേണ്ടി ആരെയാണോ നമ്മൾ ആട്ടി ഓടിച്ചത്, ആ ആട്ടി ഓടിച്ചവരെ പരവതാനി വിരിച്ചുകൊണ്ട് വീണ്ടും ഇന്ത്യയിലേക്ക് ക്ഷണിക്കുന്ന ഭരണാധികാരികളാണ് നമ്മുടെ രാജ്യത്തുള്ളത്. അങ്ങനെയുള്ള ഭരണാധികാരികളെ കെടുങ്കാര്യസ്ഥത സമൂഹത്തിന് വിശദീകരിച്ച് കൊടുക്കുന്നതിന് വേണ്ടിയാണ് ഇത്തരമൊരു ജാഥയുമായി ഞങ്ങൾ പുറപ്പെടുന്നത്. ಅಧ್ಯಕ್ಷ ಪಿಕೆ ಗೋಪಾಲನ್ ಅಧ್ಯಕ್ಷತೆ ವಹಿಸಿದ್ದರು. ಗಂಗಾಧರನ್, ವಿನೋದ್, ರಿಯಾಸ್ ಚೌಕಿ, ವಿಜಯಚಂದ್ರನ್ ಮಾತನಾಡಿದರು. ಸಂಘಟನಾ ಸಮಿತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಪಿವಿ ಕುಂಜಂಬು ಚೇರ್ಮನ್ ಆಗಿ, ಪ್ರಕಾಶ್ ಎನ್ಬಿ ವರ್ಕಿಂಗ್ ಚೇರ್ಮನ್ ಆಗಿ, ರಿಯಾಸ್ ಚೌಕಿ ಸಂಚಾಲಕರಾಗಿ, ವಿಜಯಚಂದ್ರನ್, ಮನೋಜ್ ಪೇಡಗಂ ವೈಸ್ ಚೇರ್ಮನ್ಗಳಾಗಿ, ರಘುನಾಥ್, ಗೋಪಿ ಕುಂಬಳೆ ಜಾಯಿಂಟ್ ಕನ್ವೀನರ್ ಆಗಿ ಆಯ್ಕೆಯಾದರು. ಪ್ರಕಾಶ್ ಎನ್ಬಿ ಸ್ವಾಗತಿಸಿ ಮೋಹನ್ ನಾಯ್ಕ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನೆಲ್ಲಿಕುಂದ್ ಅನ್ವರುಲ್ ಉಲೂಮ್ ಯುಪಿ ಶಾಲೆಯಲ್ಲಿ ಬೃಹತ್ ತಿಮಿಂಗಿಲ. ಸುತ್ತಲೂ ನಿಂತು ಕುತೂಹಲದಿಂದ ವಿದ್ಯಾರ್ಥಿಗಳು ತಿಮಿಂಗಿಲವನ್ನು ವೀಕ್ಷಿಸಿದರು. ನೀಲಿ ಬಣ್ಣದ ಬಿಳಿ ಚುಕ್ಕಿಗಳಿರುವ ಬೃಹತ್ ತಿಮಿಂಗಿಲವನ್ನಾಗಿದೆ ಮಕ್ಕಳ ಮುಂದೆ ಪ್ರದರ್ಶಿಸಿರುವುದು.
ತಿಮಿಂಗಿಲವನ್ನು ಸಂರಕ್ಷಿಸಲಿರುವ ಜಾಗೃತಿಯ ಅಂಗವಾಗಿ ನಡೆಸುವ ತರಗತಿಗಳ ಭಾಗವಾಗಿ ಕಾಸರಗೋಡು ನೆಲ್ಲಿಕುನ್ ಅನ್ವರುಲ್ ಉಲೂಮ್ ಯುಪಿ ಶಾಲೆಗೆ ಬೃಹತ್ ತಿಮಿಂಗಿಲವನ್ನು ತಂದಿರುವುದು. ನೀಲಿ ಬಣ್ಣದ ಬಿಳಿ ಚುಕ್ಕಿಗಳನ್ನು ಹೊಂದಿರುವ ಬೃಹತ್ ತಿಮಿಂಗಿಲವನ್ನು ವಿದ್ಯಾರ್ಥಿಗಳ ಮುಂದೆ ಪ್ರದರ್ಶಿಸಲಾಯಿತು. ವಿಶ್ವದ ಅತಿ ದೊಡ್ಡ ಮೀನಾಗಿದೆ ತಿಮಿಂಗಿಲ. ದೊಡ್ಡ ಶರೀರವು, ಅಗಲ ಮುಖವು ಇದ್ದರೂ ಹಲ್ಲುಗಳು ಇಲ್ಲದ ಇವುಗಳು ಭೀಕರವಾದ ಜೀವಿಗಳಾಗಿವೆ ಎಂದು ತಿಮಿಂಗಿಲಗಳ ಸಂರಕ್ಷಕರಾದ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಮತ್ತು ಸಂಶೋಧಕರು ಹೇಳುವುದು. ಅಳಿವಿನಂಚಿನಲ್ಲಿರುವ ಇವುಗಳನ್ನು ಸಂರಕ್ಷಿಸುವ ಭಾಗವಾಗಿ ತಿರುವನಂತಪುರದಿಂದ ಕಾಸರಗೋಡಿನವರೆಗೆ 7 ವರ್ಷಗಳಿಂದ ಮಕ್ಕಳು ಹಾಗೂ ಮೀನುಗಾರರಿಗೆ ಜಾಗೃತಿ ತರಗತಿ ನೀಡಲಾಗುತ್ತಿದೆ. ಸಮುದ್ರದಲ್ಲಿ ಆಹಾರವನ್ನು ಹುಡುಕಿ ತಲುಪುವ ಇವುಗಳು ಆಕಸ್ಮಿಕವಾಗಿ ಬಲೆಯಲ್ಲಿ ಸಿಲುಕಿಯೋ ಅಥವಾ ಅಲೆಗೆ ಸಿಲುಕಿಯೋ ಕರಾವಳಿ ಭಾಗಕ್ಕೆ ತಲುಪುತ್ತದೆ. ಅವುಗಳನ್ನು ರಕ್ಷಿಸಲು ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾಕ್ಕಾಗಿ ನೇಮಕಗೊಂಡಿರುವ ಅಜಿತ್ ಶಂಗುಮುಗಂ ರಕ್ಷಣಾ ಕಾರ್ಯಾಚರಣೆಗಾಗಿ ಆಗಮಿಸುವುದು. ಮಕ್ಕಳಿಗಿರುವ ತರಗತಿಯನ್ನು ಇವರೇ ನಡೆಸುತ್ತಾರೆ. ಮೀನುಗಾರರ ಬಲೆಗೆ ಸಿಲುಕಿದ ಇಂತಹ 28 ತಿಮಿಂಗಿಲಗಳನ್ನು ಈ ಜಾಗೃತಿ ತರಗತಿಯ ಅಂಗವಾಗಿ ರಕ್ಷಿಸಿ ಮರಳಿ ಸಮುದ್ರಕ್ಕೆ ಬಿಡಲಾಗುತ್ತಿದೆ. ಅನ್ವರುಲ್ ಉಲೂಮ್ ಯುಪಿ ಶಾಲೆಯ ಮಕ್ಕಳಿಗೆ ಇದರ ಬಗ್ಗೆ ತಿಳಿದುಕೊಳ್ಳಲಿರುವ ವೇದಿಕೆಯಾಗಿ ಮಾರ್ಪಟ್ಟಿತು ಈ ಜಾಗೃತಿ ಕಾರ್ಯಕ್ರಮ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಡಿಸೆಂಬರ್ 16ರಿಂದ 19ರ ತನಕ ಕೋಟಿ ಪಂಚಾಕ್ಷರಿ ಜಪಯಜ್ಞ ಹಾಗೂ ಶ್ರೀಚಕ್ರ ಪೂಜೆ ನಡೆಯಲಿದೆ. ಇದರ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ. ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಗರದ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಡಿಸೆಂಬರ್ 16ರಿಂದ 19ರ ತನಕ ಕೋಟಿ ಪಂಚಾಕ್ಷರಿ ಜಪಯಜ್ಞ ಹಾಗೂ ಶ್ರೀಚಕ್ರ ಪೂಜೆ ನಡೆಯಲಿದೆ. ಉಚ್ಛಲ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಯಜ್ಞ ನಡೆಯಲಿದೆ. ವಿವಿಧ ದಿನಗಳಲ್ಲಾಗಿ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೀಗ ಕ್ಷೇತ್ರದಲ್ಲಿ ಇದರ ಸಿದ್ಧತೆಗಳು ಭರದಿಂದ ನಡೆದು ಬರುತ್ತಿದೆ. ಚಪ್ಪರ ಹಾಕುವುದು, ತೋರಣ ಕಟ್ಟುವಿಕೆ, ಕ್ಷೇತ್ರ ಅಲಂಕಾರ ಎಂಬ ಕಾರ್ಯಗಳು ನಡೆಯುತ್ತಿವೆ. ಕಾರ್ಯಕ್ರಮದ ಯಶಸ್ವಿಗಾಗಿ ಸಮಿತಿ ಪದಾಧಿಕಾರಿಗಳು, ಭಕ್ತರು ವಿವಿಧ ಕೆಲಸಗಳಲ್ಲಿ ತಮ್ಮನ್ನು ಉತ್ಸಾಹದಿಂದ ತೊಡಗಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸ್ಟೇಟ್ ಲೈಬ್ರರಿ ಕೌನ್ಸಿಲ್ನ ಟ್ರೈನಿಂಗ್ ಸೆಂಟರ್ ಮಂದಿರದ ಉದ್ಘಾಟನೆ ಡಿಸೆಂಬರ್ 15ರಂದು ನಡೆಯಲಿದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಉದ್ಘಾಟನೆಯನ್ನು ನೆರವೇರಿಸುವರು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ಸ್ಟೇಟ್ ಲೈಬ್ರರಿ ಕೌನ್ಸಿಲ್ನ ಟ್ರೈನಿಂಗ್ ಸೆಂಟರ್ ಮಂದಿರದ ಉದ್ಘಾಟನೆ ಡಿಸೆಂಬರ್ 15ರಂದು ನಡೆಯಲಿದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಉದ್ಘಾಟನೆಯನ್ನು ನೆರವೇರಿಸುವರು. ವಿದ್ಯಾನಗರ, ಉದಯಗಿರಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸಚಿವೆ ಆರ್ ಬಿಂದು അധ്യക്ഷತೆ വഹിಸುವರು. അനേക ഗണ്യರು ಕಾರ್ಯಕ್ರಮದಲ್ಲಿ ഭാഗവഹിಸಲಿದ್ದಾರೆ ಎಂದು പദാധികാരികൾ ತಿಳಿಸಿದರು. 40 കുട്ടികൾക്കാണ് ഒരു കോഴ്സിലേക്ക് പ്രവേശനം നൽകുക. അവർക്ക് താമസ സൗകര്യം, ഹോസ്റ്റൽ സൗകര്യവും ലൈബ്രറി സൗകര്യവും മറ്റെല്ലാ ആധുനിക സജ്ജീകരണങ്ങളും, കമ്പ്യൂട്ടർ ലാബ് ഉൾപ്പെടെ ഏറ്റവും ആധുനികമായ സജ്ജീകരണങ്ങളോടുകൂടിയാണ് മനോഹരമായൊരു കെട്ടിടം ഇപ്പോൾ പണി പൂർത്തിയായി കഴിഞ്ഞിരിക്കുന്നത്. അതിൻ്റെ ഉദ്ഘാടനമാണ് 15-ാം തീയതി ബഹുമാനപ്പെട്ട കേരളത്തിൻ്റെ മുഖ്യമന്ത്രി നിർവഹിക്കുന്നത്. അതിൽ അധ്യക്ഷത വഹിക്കുന്നത് കേരളത്തിൻ്റെ ഉന്നത വിദ്യാഭ്യാസ വകുപ്പ് മന്ത്രി, ഞങ്ങളുടെ ലൈബ്രറി കൗൺസിലിൻ്റെ വകുപ്പിൻ്റെ ചുമതല കൂടിയുള്ള പ്രൊഫസർ ആർ ബിന്ദു ടീച്ചറാണ്. എല്ലാ നിലവാരത്തിലുമുള്ള ജനപ്രതിനിധികൾ, കാസർഗോഡിൻ്റെ MLA എന്നെ നെല്ലിക്കുന്ന്, MP രാജ്മോഹൻ ഉണ്ണിത്താൻ തുടങ്ങി നഗരസഭയുടെ മധൂർ പഞ്ചായത്തിൻ്റെ ഉൾപ്പെടെ ജനപ്രതിനിധികളെല്ലാവരെയും, ഈ ജില്ലയിലെ എല്ലാ MLAമാരും ഉൾപ്പെടെ എല്ലാവരെയും പങ്കെടുപ്പിച്ചുകൊണ്ടുള്ള ഒരു വലിയ ഉദ്ഘാടന പരിപാടിയാണ് 15-ാം തീയതി രാവിലെ 9:30 ഞങ്ങൾ ആസൂത്രണം ചെയ്തിരിക്കുന്നത്. ಸುದ್ದಿಗೋಷ್ಠಿಯಲ್ಲಿ ಸ್ಟೇಟ್ ಲೈಬ್ರರಿ ಕೌನ್ಸಿಲ್ ಕಾರ್ಯದರ್ಶಿ ವಿಕೆ ಮಧು, ರಾಜ್ಯ ಕಾರ್ಯಕಾರಿ ಸದಸ್ಯ PVK ಪನಯಲ್, ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಅಧ್ಯಕ್ಷ KV ಕುഞ്ഞിರಾಮನ್, ಕಾರ್ಯದರ್ಶಿ ಡಾಕ್ಟರ್ P ಪ್ರಭಾಕರನ್, ಕಾಸರಗೋಡು ತಾಲೂಕು ಲೈಬ್ರರಿ ಕೌನ್ಸಿಲ್ ಕಾರ್ಯದರ್ಶಿ P ದಾಮೋದರನ್, ಅಧ್ಯಕ್ಷ E ಜನಾರ್ದನನ್, ಹೊಸದುರ್ಗ ತಾಲೂಕು ಅಧ್ಯಕ್ಷ P ವೇಣುಗೋಪಾಲನ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಾಯಿಂಟ್ ಕೌನ್ಸಿಲ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ PP ಕುಮಾರ್ ಅವರ 31ನೇ ಪುಣ್ಯತಿಥಿಯ ಭಾಗವಾಗಿ ಸಂಸ್ಮರಣಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷ ಬಂಗಾಳಂ ಕುഞ്ഞിಕೃಷ್ಣನ್ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲೆಯ ಅತ್ಯುತ್ತಮ ಮುಖಂಡ ಹಾಗೂ ಸಂಘಟಕರಾಗಿದ್ದ PP ಕುಮಾರನ್ ಅವರ 31ನೇ ಪುಣ್ಯತಿಥಿಯ ಅಂಗವಾಗಿ ಜಾಯಿಂಟ್ ಕೌನ್ಸಿಲ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಸಂಸ್ಮರಣಾ ಕಾರ್ಯಕ್ರಮ ನಡೆಸಲಾಯಿತು. ವಿದ್ಯಾನಗರದ PP ಕುಮಾರನ್ ಸ್ಮಾರಕ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಕಿಸಾನ್ ಸಭಾ ರಾಜ್ಯ ಉಪಾಧ್ಯಕ್ಷ ಬಂಗಾಳಂ P കുഞ്ഞികൃഷ്ണൻ ഉദ്ഘാടിಸಿದರು. ആ കാലഘട്ടമെല്ലാം അക്രമാസക്തമായിട്ടുള്ള സമരമാണ്. ഞാനത് പറയുന്നത് അങ്ങനെ ഉള്ള ഒരു കാലഘട്ടത്തിൽ ഒരു സംഘടനയുടെ പ്രവർത്തകനായി പ്രവർത്തിക്കുക എന്ന് പറഞ്ഞാൽ
വളരെ വളരെ പ്രയാസം നിറഞ്ഞൊരു കാലഘട്ടത്തിലാണ് അത് നടന്നത്. അത് കുമാരേട്ടൻ എന്തിനും മടിക്കില്ല. എന്തിനും മടിക്കില്ല എന്ന് പറഞ്ഞാൽ ഏത് പ്രതിസന്ധി ഘട്ടത്തിലും ഏതിനെയും നേരിട്ട് മുമ്പോട്ട് പോകാൻ വേണ്ടി കഴിയുന്ന ഒരു മാനസികമായിട്ടുള്ള ധൈര്യമുള്ളൊരു സഹം. നന്നായി ചിരിക്കും, ഏതോരോണം വർത്തമാനം പറയാൻ നിൽക്കും. നമ്മുടെ സംഘടനാ രംഗത്തുള്ള വിഷയങ്ങളിൽ അണുകിട വ്യതിചലിക്കാതെ ആ സംഘടനയെ ശക്തിപ്പെടുത്താൻ ആവശ്യമായിട്ടുള്ള പ്രവർത്തനത്തിലും വളരെ സജീവമായിട്ടുള്ള സാന്നിധ്യമായിരുന്നു സഖാവ് കുമാരേട്ടൻ. ಜಾಯಿಂಟ್ ಕೌನ್ಸಿಲ್ ಜಿಲ್ಲಾ ಉಪಾಧ್ಯಕ್ಷ ಜಿ ಸುರೇಶ್ ಬಾಬು ಅಧ್ಯಕ್ಷತೆ ವಹಿಸಿದ್ದರು. ಜಾಯಿಂಟ್ ಕೌನ್ಸಿಲ್ ರಾಜ್ಯ ಮಾಜಿ ಸೆಕ್ರೆಟರಿಯೇಟ್ ಸದಸ್ಯ ರವೀಂದ್ರನ್ ಮಾಣ್ಯಾಡ್ ಸಂಸ್ಮರಣಾ ಭಾಷಣ ಮಾಡಿದರು. ಜಾಯಿಂಟ್ ಕೌನ್ಸಿಲ್ ರಾಜ್ಯ ವೈಸ್ ಚೇರ್ಮನ್ ನರೇಶ್ ಕುಮಾರ್ ಕುನಿಯೂರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಾಯಿಂಟ್ ಕೌನ್ಸಿಲ್ ಜಿಲ್ಲಾ ಕಾರ್ಯದರ್ಶಿ ಸಿಕೆ ಬಿಜ್ರಾಜ್ ಸ್ವಾಗತಿಸಿ ಜಿಲ್ಲಾ ಜ್ಯೋತಿ ಕಾರ್ಯದರ್ಶಿ ಆಮೀನಾ ಎ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಪಬ್ಲಿಕ್ ಸರ್ವೆಂಟ್ ಸಹಕಾರಿ ಸಂಘದಿಂದ ನಿವೃತ್ತರಾದ ಸೀನಿಯರ್ ಅಪ್ರೈಸರ್ ಕೆ ಕೇಶವ ಆಚಾರ್ಯ ಅವರಿಗೆ ಸಂಘದ ಆಶ್ರಯದಲ್ಲಿ ಬೀಳ್ಕೊಡುಗೆ ನೀಡಲಾಯಿತು. ಸಂಘದ ಅಧ್ಯಕ್ಷ ಕೆ ರಾಘವನ್ ಮಾಸ್ಟರ್ ಉಡುಗೊರೆ ನೀಡಿ ಗೌರವಿಸಿದರು. ಕಾಸರಗೋಡು ಪಬ್ಲಿಕ್ ಸರ್ವೆಂಟ್ ಸಹಕಾರಿ ಸಂಘದಿಂದ ನಿವೃತ್ತರಾದ ಸೀನಿಯರ್ ಅಪ್ರೈಸರ್ ಕೆ ಕೇಶವ ಆಚಾರ್ಯ ಅವರಿಗೆ ಸಂಘದ ಆಶ್ರಯದಲ್ಲಿ ಬೀಳ್ಕೊಡುಗೆ ನೀಡಲಾಯಿತು. ಸಂಘದ ಅಧ್ಯಕ್ಷ ಕೆ ರಾಘವನ್ ಮಾಸ್ಟರ್ ಅಧ್ಯಕ್ಷತೆ ವಹಿಸಿ ಕೆ ಕೇಶವ ಆಚಾರ್ಯ ಅವರಿಗೆ ಉಡುಗೊರೆ ನೀಡಿ ಗೌರವಿಸಿದರು. ഇന്നലെ ജീവിച്ച പോലെ ഇന്ന് ജീവിക്കാൻ വേണ്ടി കഴിയുമോ എന്നുള്ള ആശങ്കയിലാണ് അന്ന് ആ കാലഘട്ടങ്ങളിലെല്ലാം സർവീസിൽ നിന്ന് വിരമിച്ച് നമ്മുടെ ജീവനക്കാരും അധ്യാപകരായാലും വിരമിച്ചു പോകുന്നു. ചരിത്രം അതാണ് നമ്മളെ ഓർമ്മപ്പെടുത്തുന്നത്. കാരണം അത് ഏത് മേഖലയിൽ നിന്നാലും മുൻകാലങ്ങളിലൊക്കെ റിട്ടയർ ചെയ്ത് പോകുമ്പോൾ നമ്മുടെ മുമ്പിൽ വലിയ പ്രാരംഭം ഉണ്ടായി. മുമ്പ് വലിയൊരു കുടുംബം ഉണ്ടായി, നമ്മളെ ആശ്രയിച്ച് ജീവിക്കുന്ന നമ്മുടെ കുടുംബം, അതോടൊപ്പം നമ്മുടെ വീട്ടിലെ മക്കൾ, അതുമായി ബന്ധപ്പെട്ട വിഷയങ്ങൾ എല്ലാം ഉണ്ടാകും. റിട്ടയറായി ഇപ്പോൾ 55 വയസ്സോ 60 വയസ്സോ ആയി റിട്ടയർ ചെയ്യുമ്പോൾ ಆಡಳಿತ ಸಮಿತಿ ಸದಸ್ಯರಾದ ಕೆ ವಿನೋದ್, ಇಂದುಲೇಖ ವಿ, ಲಸಿತಾ ಎನ್ ಕೆ, ಬಿ ರಾಧಾಕೃಷ್ಣನ್, ರಾಜ್ಕುಮಾರ್ ಬಾವಿಕರ, ಪಿ ವಿನಯ್ ಕುಮಾರ್, ಕೆ ರವೀಂದ್ರನ್, ಬಿಂದು ವಿ, ಕೆ ಪ್ರಸನ್ನ ಶುಭ ಹಾರೈಸಿದರು. ಕೆ ಕೇಶವ ಆಚಾರ್ಯರು ಮಾತನಾಡಿದರು. ರಾಘವನ್ ಬೆಳ್ಳಿಪ್ಪಾಡಿ ಸ್ವಾಗತಿಸಿ ವಿ ವಿನೋದ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಲೆನಾಡ ಮಣ್ಣಿನಲ್ಲಿ ಮೊದಲ ಬಾರಿಗೆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಕಾರ್ಯಾರಂಭಿಸಲಿದೆ. ಚಿಟ್ಟಾರಿಕಲ್ನಲ್ಲಾಗಿದೆ ವರ್ಲ್ಡ್ ಆಫ್ ಮ್ಯೂಸಿಕ್ ಆ್ಯಂಡ್ ಸಿನಿಮಾ WMC ಎಂಬ ಹೆಸರಿನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಆರಂಭಿಸಿರುವುದು. ಡಿಸೆಂಬರ್ 16ರಂದು WMCಯ ಉದ್ಘಾಟನೆಯನ್ನು ಖ್ಯಾತ ಫಿಲಂ ಎಡಿಟರ್ ರಂಜನ್ ಅಬ್ರಾಹಂ ನೆರವೇರಿಸುವರು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಜಿಲ್ಲೆಯ ಮಲೆನಾಡ ಪ್ರದೇಶವಾದ ಚಿಟ್ಟಾರಿಕಲ್ನಲ್ಲಾಗಿದೆ ವರ್ಲ್ಡ್ ಆಫ್ ಮ್ಯೂಸಿಕ್ ಆ್ಯಂಡ್ ಸಿನಿಮಾ WMC ಎಂಬ ಹೆಸರಿನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಆರಂಭಿಸಿರುವುದು. ಡಿಸೆಂಬರ್ 16ರಂದು WMCಯ ಉದ್ಘಾಟನೆ ನಡೆಯಲಿದೆ. ಉದ್ಘಾಟನೆಯನ್ನು ಖ್ಯಾತ ಫಿಲಂ ಎಡಿಟರ್ ರಂಜನ್ ಅಬ್ರಾಹಂ ನೆರವೇರಿಸುವರು. ಸಿನಿಮಾ ನಟ ಉಣ್ಣಿರಾಜ್ ചെറുവത്തൂರು ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು ಎಂದು പദാധികാരിಗಳು സുദ്ദിഗോഷ്ഠിയിൽ ತಿಳಿಸಿದರು. ഒരു സിനിമ അല്ലെ ഡോക്യുമെൻ്ററി ഷോർട്ട് ഫിലിം എന്തു തന്നെയായാലും അതിൻ്റെ എല്ലാ പോസ്റ്റ് പ്രൊഡക്ഷൻ വർക്കുകൾ, എല്ലാ വീഡിയോ സംബന്ധമായിട്ടുള്ള എല്ലാ വർക്കുകളും, അതുപോലെ തന്നെ ഓഡിയോ സംബന്ധമായ എല്ലാ വർക്കുകളും പൂർണ്ണമായിട്ടും ചെയ്യാൻ പറ്റുന്ന ഒരു സ്ഥാപനമായിട്ടാണ് നമ്മളിപ്പോൾ ഇത് വീണ്ടും നമ്മളിപ്പോൾ ഓപ്പൺ ചെയ്യുന്നത്, ഇനാഗ്രേറ്റ് ചെയ്യുന്നത്. ആൾക്കാർക്ക് വന്ന് സ്റ്റേ ചെയ്ത് ഒരു സിനിമയായാലും ഡോക്യുമെൻ്ററി ആയാലും ഒക്കെ വർക്ക് ചെയ്ത് പോകാൻ പറ്റുന്ന, സ്റ്റേ ചെയ്ത് വർക്ക് ചെയ്ത് പോകാൻ പറ്റുന്ന ആദ്യത്തെ ഒരു സ്ഥാപനം എന്നുള്ളതാണ് ഞങ്ങൾ ഇവിടെ ഇപ്പോൾ അവതരിപ്പിക്കുന്നത്. ಮ್ಯಾನೇಜಿಂಗ್ ಡೈರೆಕ್ಟರ್ ಜಸ್ಟಿನ್ ಥಾಮಸ್, ಪ್ರಸಾದ್ ಮುದ್ರಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಗಮ ಹಾಗೂ ಜನರಲ್ ಬಾಡಿ ಸಭೆ ನಡೆಯಿತು. ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಜಿ ಉದ್ಘಾಟಿಸಿದರು. ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಗಮ ಹಾಗೂ ಜನರಲ್ ಬಾಡಿ ಸಭೆ ನಡೆಯಿತು. ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಜಿ ಉದ್ಘಾಟಿಸಿದರು. ಒಂದು ವಾಟ್ಸಪ್ ಗ್ರೂಪಿನಲ್ಲಿ 1000ಕ್ಕಿಂತಲೂ ಹೆಚ್ಚು ಸದಸ್ಯರು ಸೇರಿದ್ದಾರೆ. ಬಹಳ ಸಂತೋಷದ ವಿಷಯ. ಆದರೆ ಎಲ್ಲರಿಗೂ ಇವತ್ತು ಇಲ್ಲಿ ಫಿಸಿಕಲ್ ಆಗಿ ಪ್ರೆಸೆಂಟ್ ಆಗಲಿಕ್ಕೆ ಕಷ್ಟ ಇರ್ಬೋದು, ತುಂಬ ದೂರದಲ್ಲಿ ಇದ್ದವರು ಇರ್ಬೋದು. ಆದರೆ ಎಲ್ಲರ ಒಂದು ಬೆಂಬಲ ನಮ್ಮ ಶಾಲೆಗೆ ಇದೆ ಅಂತ ಹೇಳುವಾಗ ನಿಜವಾಗಿ ನಮಗೆ ಸಂತೋಷವಾಗ್ತಾ ಇದೆ. ಹಳೆ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಉದ್ಯಾವರ ಅಧ್ಯಕ್ಷತೆ ವಹಿಸಿದ್ದರು. ಕಳೆದ ಕೆಲವು ವರ್ಷಗಳಿಂದ ಒಂದು ಮುತುವರ್ಜಿ ವಹಿಸಿ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ
ನಮ್ಮ ಶಾಲೆಯನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ಕೊಂಡೊಯ್ಯಬಹುದೆಂಬ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಸಂಘಟನೆಯನ್ನು ನಾವು ರೂಪೀಕರಿಸಿದ್ದೆವು. ಆ ರೂಪೀಕರಣವಾದ ಬಳಿಕ ಈ ನಮ್ಮ ಈ ಶಾಲೆಯಲ್ಲಿ ಬೇಕಾದ ಕೆಲವೊಂದು ತರಗತಿಗಳಿಗೆ ಕೆಲವು ಅನಾನುಕೂಲತೆಗಳಿತ್ತು. ಅದನ್ನೆಲ್ಲ ಸರಿಪಡಿಸಿಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ನಾವು ಮುಂದಕ್ಕೆ ಹೋಗಿದ್ದೇವೆ. ಹಳೆ ವಿದ್ಯಾರ್ಥಿಗಳಿಗಾಗಿರುವ ವಿವಿಧ ಯೋಜನೆಗಳು ಮತ್ತು ಚಟುವಟಿಕೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಈ ಸಂಗಮವು ಹಳೆಯ ಸಹಪಾಠಿಗಳನ್ನು ಮತ್ತೆ ಒಂದುಗೂಡಿಸಿತು. ಅನೇಕ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಅನುಭವಗಳನ್ನು ಮತ್ತು ನವೀನ ಸಲಹೆಗಳನ್ನು ಹಂಚಿಕೊಂಡರು. ನೂತನ ಸಮಿತಿಯನ್ನು ರಚಿಸಲು 15 ಸದಸ್ಯರ ಕಾರ್ಯಕಾರಿ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯ ಶಿಶುಪಾಲನ್, ಅನಿತಾ ಟೀಚರ್, ಈಶ್ವರ್ ಮಾಸ್ಟರ್, ತೆರಿಸಾ ಟೀಚರ್, ಪಿಟಿಎ ಅಧ್ಯಕ್ಷ ಅಶ್ರಫ್ ಚಕುರು, ವಾರ್ಡ್ ಸದಸ್ಯರಾದ ಮುರ್ಷದ್ ಜಹಾನ್, ಮುಸ್ತಾಫಾ ಉದ್ಯಾವರ, ದಯಾಕರ ಮಾಡ ಮೊದಲಾದವರು ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಎಸ್ಕೆಎಸ್ಎಸ್ಎಫ್ ಕಾಸರಗೋಡು ಜಿಲ್ಲಾ ಸಮಿತಿ ನಡೆಸುವ ಜಿಲ್ಲಾ ಸರ್ಗಾಲಯಕ್ಕೆ ಚಾಲನೆ ದೊರಕಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಪಿ ಅಶ್ರಫ್ ಕುಟಿಕಡವ್ ಉದ್ಘಾಟಿಸಿದರು. ಎಸ್ಕೆಎಸ್ಎಸ್ಎಫ್ ಕಾಸರಗೋಡು ಜಿಲ್ಲಾ ಸಮಿತಿ ನಡೆಸುವ ಜಿಲ್ಲಾ ಸರ್ಗಾಲಯಕ್ಕೆ ನೆಲ್ಲಿಕಟ್ಟೆ ಇಮಾಮ್ ಗಜಲಿ ನಗರದಲ್ಲಿ ಅದ್ದೂರಿಯಾಗಿ ಚಾಲನೆ ದೊರಕಿತು. ಸ್ವಾಗತ ಸಂಘದ ಚೇರ್ಮನ್ ವೈ ಅಬ್ದುಲ್ಲಾ ಕುಂಜಿ ಅವರ ನೇತೃತ್ವದಲ್ಲಿ 15 ಗಣ್ಯರು ಧ್ವಜಾರೋಹಣ ನೆರವೇರಿಸಿದರು. ಸಾಯಿ ಶಮೀಂ ತಂಗಳ್ ಕುಂಬೋಳ್ ಪ್ರಾರ್ಥನೆ ನೆರವೇರಿಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಪಿ ಅಶ್ರಫ್ കുട്ടിക്കടവ് ഉദ്ഘാടിಸಿದರು. അവരുടെ നൈസർഗികമായ വാസനകളെ പരിപോഷിപ്പിക്കാൻ അത് രാഷ്ട്രത്തിന്റെ പുരോഗമനത്തിൽ വളരെയേറെ ഉപകാരപ്രദമാകുന്ന വിനിയോഗിക്കാൻ പ്രാപ്തമാകുന്ന വിധം സജ്ജീകരിക്കുകയാണ്. എന്നാൽ കേരളക്കരയിലെ വിദ്യാർത്ഥി വിഭജന പ്രസ്ഥാനങ്ങളിൽ നിന്ന് വേറിട്ട് നിൽക്കുകയും ഏറെ ശ്രദ്ധേയമായ പ്രവർത്തനങ്ങൾക്ക് ചടുലമായി നേതൃത്വം നൽകുകയും ചെയ്യുന്ന ഒരു വിദ്യാർത്ഥി വിഭജന പ്രസ്ഥാനം എന്ന നിലക്ക് ഈ സംഘത്തിന് കീഴിൽ 18 ഉപവിങ്ങുകളായിട്ട് പ്രവർത്തിക്കുകയാണ്. ಜಿಲ್ಲಾಧ್ಯಕ್ಷ ಸುಬೇರ್ ದಾರಿಮಿ ಪಡಂದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇರ್ಷಾದ್ ಹುದವಿ ಬಿದಿರ, ಶಾಸಕರಾದ ಎಕೆಎಂ ಅಶ್ರಫ್, ಇ ಚಂದ್ರಶೇಖರನ್, ಎನ್ಎ ನೆಲಿಕುಂದ್ ಮುಖ್ಯ ಅತಿಥಿಗಳಾಗಿದ್ದರು. ತಾಜುದ್ದೀನ್ ದಾರಿಮಿ ಪಡಂದ ಮುಖ್ಯ ಭಾಷಣ ಮಾಡಿದರು. ಇಪಿ ಹಂಸತ್ತು ಸಾದಿ, ಬೆರ್ಕಾ, ಅಬ್ದುಲ್ಲಾ ಕುಂಜಿ ಹಾಜಿ, ಅಡ್ವೊಕೇಟ್ ಪಿಕೆ ಫೈಜಲ್, ಶಾನ್ವಾಸ್ ಪಾದೂರು, ಮಾಹಿನ್ ಕೇಳೋತ್ ಮುಂತಾದವರು ಉಪಸ್ಥಿತರಿದ್ದರು. ರಾತ್ರಿ ನಡೆದ ಮಜ್ಲಿಸುನ್ನೂರ್ ಸಭೆಗೆ ಎಸ್ಕೆಎಸ್ಎಸ್ಎಫ್ ರಾಜ್ಯ ಉಪಾಧ್ಯಕ್ಷ ಫಕ್ರುದ್ದೀನ್ ತಂಗಳ್ ಕನ್ನಂತಳ್ಳಿ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಮಾರಮಂಗಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಷಷ್ಠಿ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ವೈವಿಧ್ಯಮಯವಾಗಿ ನಡೆಯಿತು. ಕುಮಾರಮಂಗಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಷಷ್ಠಿ ಮಹೋತ್ಸವವು ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ವೈವಿಧ್ಯಮಯವಾಗಿ ನಡೆದು ನೆರೆದಿರುವ ಸಹಸ್ರಾರು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಸಂಸ್ಥೆಯ ಸ್ಥಾಪಕಾಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರ ಸಾಹಿತ್ಯ ಪ್ರಸ್ತುತಿ ಹಾಗೂ ಸಮಗ್ರ ನಿರೂಪಣೆಯೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಪ್ರತಿಮ ಕಲಾ ಕುಸುಮಗಳಾದ ಗುರುರಾಜ್ ಕಾಸರಗೋಡು, ವರ್ಷಾ ಶೆಟ್ಟಿ, ಸನುಷಾ ಸುನಿಲ್, ಪೂಜಶ್ರೀ, ಅಹನಾಯಸ್ ರಾವ್, ಶ್ವೇತಾ ಹೊಳ್ಳ, ಶೈಲಜಾ ಹೊಳ್ಳ, ಪ್ರತಮ್ಯ, ಶ್ವೇತಾ, ಮಧುಮತಿ ಮುಂತಾದವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಪ್ಪಣ್ಣ ಸೀತಂಗೋಳಿ, ಶ್ರೀಧರ ಮಾಸ್ಟರ್ ಬೇಳ, ಗಣರಾಜ ಭಟ್, ನಾರಾಯಣ ರೈ, ಬಿಕೆ ಟೈಲರ್ ಮುಂತಾದ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ದೇವಸ್ಥಾನದ ವತಿಯಿಂದ ಶ್ರೀ ದೇವರ ಪ್ರಸಾದ ನೀಡಿ ಗೌರವಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಯೂನಿಯನ್ನ ರಾಜ್ಯ ಕೌನ್ಸಿಲ್ ಚರ್ಕಳ ಐಮ್ಯಾಕ್ಸ್ ಆಡಿಟೋರಿಯಂನಲ್ಲಿ. ಕೇರಳ ರಾಜ್ಯ ವ್ಯಾಪಾರಿ ವ್ಯವಸಾಯ ಸಮಿತಿ ಜನವರಿ 13ರಂದು ನಡೆಸಲಿದೆ ರಾಜ್ಯ ವ್ಯಾಪಾರ ಸಂರಕ್ಷಣಾ ಜಾಥಾ. ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ರಚಿಸಲಾಯಿತು ಸಂಘಟನಾ ಸಮಿತಿ. ಕಾಸರಗೋಡು ನೆಲ್ಲಿಕುಂದ್ ಅನ್ವರುಲ್ ಉಲೂಮ್ ಯುಪಿ ಶಾಲೆಯಲ್ಲಿ ಬೃಹತ್ ತಿಮಿಂಗಿಲ, ಸುತ್ತಲೂ ನಿಂತು ಕುತೂಹಲದಿಂದ ತಿಮಿಂಗಿಲವನ್ನು ವೀಕ್ಷಿಸಿದ ವಿದ್ಯಾರ್ಥಿಗಳು. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಡಿಸೆಂಬರ್ 16ರಿಂದ 19ರ ತನಕ ನಡೆಯಲಿದೆ ಕೋಟಿ ಪಂಚಾಕ್ಷರಿ ಜಪಯಜ್ಞ ಹಾಗೂ ಶ್ರೀಚಕ್ರ ಪೂಜೆ. ಭರದಿಂದ ಸಾಗುತ್ತಿದೆ ಸಿದ್ಧತೆಗಳು. ಕೇರಳ ಸ್ಟೇಟ್ ಲೈಬ್ರರಿ ಕೌನ್ಸಿಲ್ನ ಟ್ರೈನಿಂಗ್ ಸೆಂಟರ್ ಮಂದಿರದ ಉದ್ಘಾಟನೆ ಡಿಸೆಂಬರ್ 15ರಂದು.
ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.